ನಮಸ್ಕಾರ. ಕಾಮಿಡಿ ಕಲಾಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಈ ಬಾರಿಯ ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಹಲವು ಕಾರಣಗಳಿಗೆ ವಿಶೇಷವಾಗಿತ್ತು. ಮೊದಲ ಬಾರಿಗೆ ಹಿಂದಿಯಲ್ಲಿ ರಾಜ್ಯಪಾಲರ ಭಾಷಣದ ಜೊತೆಗೆ ಗದ್ದಲ, ಗಲಾಟೆ, ಆರೋಪ ಪ್ರತ್ಯಾರೋಪಗಳ ಮಧ್ಯೆ ತರಗೆಲೆಯಂತಾದ ಕಲಾಪದಲ್ಲಿ ಸ್ವಾರಸ್ಯಕರ ಘಟನೆಗಳಿಗೇನೂ ಕೊರತೆ ಇರಲಿಲ್ಲ ಬಿಡಿ. ಒಟ್ಟು 10 ದಿನಗಳ ಕಾಲ ಹಿರಿಯರ ಸದನದಲ್ಲಿ ನಗು ಉಕ್ಕಿದ ಕೆಲವೊಂದು ಕ್ಷಣಗಳನ್ನ ನಾವು ನಿಮ್ಗಾಗಿ ಹೆಕ್ಕಿ ತಂದಿದ್ದೇವೆ. ನೋಡಿ, ಎಂಜಾಯ್ ಮಾಡಿ. ಈ ಜೆಡಿಎಸ್ ಮೆಂಬರ್ ಸರವಣ ಬೆಂಗಳೂರಿನಾಗೆ ಕುಡಿಯೋ ನೀರಿನ ಸಮಸ್ಯೆ ಐತೆ ಅಂತ ಹೇಳಿ ಒಂದು ಕ್ವಶನ್ ಇಕ್ಕಿದ್ರು. ಈ ಬೆಂಗಳೂರು ವಾಟರ್ ಬೋರ್ಡ್ ನಮ್ಮ ಸಿಎಂ ವ್ಯಾಪ್ತಿಲೇ ಬರೋದ್ರಿಂದ ಸೆಷನ್ ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು ಇದ್ರು. ಆನ್ಸರ್ ಕೊಡ್ತಾ ಇದ್ದಂಗೆ ಶರವಣ ನಿಂತ್ಕಡೆ ಬಿಡ್ರಪ್ಪ ಎದ್ದು. ಅವಾಗ ಸಿಎಂ ಏನ್ ಮಾಡಿದ್ರು ಅಂತ ನೀವೇ ಹೊಸಿ ನೋಡಿ ಕಣ್ ತುಂಬಾ. ಈ 45% ನಲ್ಲಿ ನಾವು 25% ಉಳಿಸಿದ್ರೆ ಅದು PWSಗೆ ಹೆಚ್ಚು ಅನುಕೂಲ ಆಗ್ತದೆ, ಮತ್ತೆ ಕುಡಿಯೋ ನೀರು ಸಿಗುತ್ತೆ, ಹಣವೂ ಹೆಚ್ಚು ಬರ್ತದೆ. ಸೊ ಅದು ಮಾಡಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ. ಮತ್ತು ಅವ್ರು ಕೂತ್ಕೊಳ್ಳಿ ಶರವಣ, ನೀವು ಅದಿದ್ರು ಕೊಟ್ಟು ಕಳಿಸ್ಬಿಡಿ ನನಗೆ. ಯಾರೋ ಬೇರೆ ಇದೆಯಾ? ಚಿನ್ನದ ಬಗ್ಗೆನಾ? ಇಲ್ಲ, ಚಿನ್ನದ ಬಗ್ಗೆ ಅಲ್ಲ, ನೀರಿನ ಬಗ್ಗೆ. 30 kgಕ್ಕೆ 30 ರೂಪಾಯಿ ಆಗುತ್ತೆ ವಾಟರ್ ಬಿಲ್ಲು. ಆ ಸಾಮಾನ್ಯ ಜನರು, ಬಡ ಜನರಿಗೆ 300 ರೂಪಾಯಿ ವಾಟರ್ ಬಿಲ್ ಕಟ್ಟಬೇಕು ತಿಂಗಳಿಗೆ. ಅವ್ರು ಎಲ್ಲಿಂದ ಅನ್ನವನ್ನು ಬೇಯಿಸ್ತಾರೆ? ಅಕ್ಕಿ ನೀರು ಬಗ್ಗೆ ಜಲಭಾಗ್ಯವನ್ನು ಕೊಟ್ಬಿಡಿ. ಅಯ್ಯೋ ದೇವ್ರೆ, ಮೊದಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆಂಜನೇಯ ಅವರು ಎಡವಟ್ಟು ಹೇಳಿಕೆಗಳನ್ನೆಲ್ಲ ಕೊಡೋದಕ್ಕೆ ತುಂಬಾನೇ ವರ್ಲ್ಡ್ ಫೇಮಸ್. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲಪ್ಪ, ಅನ್ಸಿದ್ದನ್ನು ಅನಿಸ್ದಂಗೆ ಹೇಳ್ಬಿಟ್ಟು ಆಮೇಲೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಪಾಪ ಅದವ್ರಿಗೆ ಮಾಮೂಲಿನ ಆಗ್ಬಿಟ್ಟಿದೆ ಬಿಡಿ. ಮೊನ್ನೆ ಈ ಮೇಲ್ಮನೆ ಕಲಾಪದಲ್ಲಿ ಅದೇ ಆಗಿದ್ದು. ಈ ಮೇಲ್ಮನೆ ಸೆಷನ್ ನಡೀತಲ್ಲ, ಅವತ್ತು 3ನೇ ದಿನ ಕಣಪ್ಪ. ಈ ಕ್ವಶನ್ ಅವರಲ್ಲಿ ಏನ್ ಮಾಡಿದ್ರು, ಜೆಡಿಎಸ್ ಮೆಂಬರ್ ಶರವಣ ಈ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ಹಂಪುಗಳು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ, ಅದನ್ನ ತೆಗಿಬೇಕು ಅಂತ ಹೇಳಿ ಈ PWD ಮಿನಿಸ್ಟರ್ ಒಂದು ಪ್ರಶ್ನೆ ಕೇಳಿದ್ರು. ಆದ್ರೆ ಅವತ್ತು ಈ ಸದನದಲ್ಲಿ PWD ಮಿನಿಸ್ಟರ್ HC ಮಹದೇವಪ್ಪನವರು ಬಂದಿರಲಿಲ್ಲ. ಅದಕ್ಕೆ ಅವ್ರ ಆನ್ಸರ್ನ ಯಾರು ಕೊಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಆಂಜನೇಯ ಸಾಹೇಬರು. ಅದಕ್ಕೆ ಆಂಜನೇಯ ಸಾಹೇಬರು ಕೊಡ್ತಾ ಇದ್ದಂತ ಉತ್ತರ ಹೆಂಗಿತ್ತು ಗೊತ್ತಾ? ಅಯ್ಯೋ ದೇವ್ರೆ, ಅಲ್ಲಿದ್ದವರೆಲ್ಲ ಬಡ್ಕೊಂಡು ನಕ್ಬಿಟ್ರಪ್ಪ. ಇದಕ್ಕೆ ಈ ಆಪೋಸಿಷನ್ ಲೀಡರ್ ಈಶ್ವರಪ್ಪನವರು ಬೆಂಕಿಗೆ ಹಂಗೆ ಸುರ್ರಂತ ತುಪ್ಪ ಸುರದೇ ಬಿಡ್ರಪ್ಪ. ಸೆಷನ್ 12ನೇ ದಿನ ಕಳಪು. ಈ ಬಿಜೆಪಿ ಮೆಂಬರ್ ರಾಮಚಂದ್ರಗೌಡ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಸಿಎಂನ ಗಮನ ಸೆಳೆದ್ಬಿಟ್ರು. ಅವಾಗ ನಮ್ಮ ಸಿಎಂ ಓಪನ್ ಮಾಡಿದ್ರು ನೋಡಿ ಗೋಲ್ಡ್ ಫಿಂಚ್ ನಾನ್ ವೆಜ್ ಮೆನುನ. ಅಯ್ಯೋಯ್ಯೋ, ಬಾಯಾಗ ನೀರು ಉರಿಸ್ಬಿಡ್ತಪ್ಪ ಅಲ್ಲಿದ್ದವ್ರಿಗೆಲ್ಲ. ಏನೋ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ಎಲ್ಲ ನೆನೆಸ್ಕೊಂಡು ನಕ್ಕಿದ್ದು ಕಣ್ರಿ. ರಾಜು ಹೋಟ್ಲಲ್ಲಿ ಒಬ್ಬ ಓನರ್ ಇದ್ದ, ಗಲ್ಲ ಮೇಲೆ ಕೂತ್ಕೊಂಡು ಕುಣಿಯ ನಿಂಗೆ ಜ್ಞಾಪಕ ಇದೆಯಾ? ಸಂಬಂಧ ಇರಬೇಕು ಸ್ವಲ್ಪ, ಅದಕ್ಕೆ ಇಲ್ಲೂ ಇವನು ಹಿಂಗನ್ನೋದು. ಆ ಗಲ್ಲಿ ರಾಜು ಹೋಟ್ಲಲ್ಲಿ ಶೆಡ್ ದೋಸೆ ತುಪ್ಪ ಕೊಡೋರು. ಮೈಲಾರಿ ಹೋಟ್ಲು ಬೇರೆ, ಇದು ರಾಜು ಹೋಟ್ಲು ಬೇರೆ. ರಾಜು ಹೋಟ್ಲು ಅಂತ ಈ ಕಡೆ ಅಗ್ರಾರ ಕಡೆಗೆ. ಅವನು ಆ ಹೋಟ್ಲಲ್ಲಿ ಪಾಪ ಕೂತ್ಕೊಂಡು ಗಲ್ಲದ ಮೇಲೆ ಕೂತ್ಕೊಂಡು ಬಿಲ್ ತಗೊಳ್ಳೋನಲ್ಲ, ದುಡ್ಡು ಬಿಲ್ ಕೊಡೋಕೆ ಬಂದಾಗ ಹಿಂಗೆ ಭಾಳ ತಮಾಷೆಗಿರೋದು, ಚೆನ್ನಾಗಿರೋದು ಪಾಪ. ಅಗ್ರಾರ ಸರ್ಕಲ್ನಲ್ಲಿ ಗುರ್ಮಲ್ಲು ಚಪಾತಿ ಅಂತ ಇತ್ತು, ಅವೆಲ್ಲ ಭಾಳ ಚೆನ್ನಾಗಿದ್ದವು ಹೋಟ್ಲುಗಳು. ಅಲ್ಲಿ ಹೋದರೆ ಊಟ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಹೋದರೆ ಒಳ್ಳೆ ಮದುವೆ ಊಟ. ವೀರಶೈವ್ರ ಮನೆಗಳಲ್ಲಿ ಮದುವೆ ಮಾಡಿದ್ರೆ ಸಾರು ಮಾಡ್ತಾರಲ್ಲ, ಹಂಗೆ ಮಾಡ್ತಿದ್ರು. ಏನಪ್ಪ ಮದುವೆ ಪ್ರಸಾದ ನಾವೆಲ್ಲ ಹೊಡಿಬೇಕು.
ಕಳವಳಿ ಗುರ್ಮಲ್ಲು ಹೋಟ್ಲು ನಮಗೇನಾಗ ಹೋಟ್ಲುಗಳೇ ಗತಿ ಓದುವಾಗ ನಮಗೆ ಹೋಟ್ಲುಗಳೇ ಗತಿ ಇಲ್ಲ. ಪ್ರತಿದಿನ ಒಂದೊಂದು ಹೋಟ್ಲು ಹುಡುಕ ಹೋಗಿವೆ ಯಾವ ಚೆನ್ನಾಗಿವೆ ಅಂದ್ಕೊಂಡು. ಭಾಳ ಒಳ್ಳೆ ಹೋಟ್ಲುಗಳಿದ್ದು ಸಯಾಜಿರಾವ್ ರೋಡ್ನಲ್ಲಿ ಇಂದ್ರ ಭವನ್ ಹೋಟ್ಲುಗಳು ಭಾಳ ಬ್ಯೂಟಿಫುಲ್ ಹೋಟ್ಲುಗಳು, ಭಾಳ ಚೆನ್ನಾಗಿದೆ. ಅವೆಲ್ಲ ಇರಲಿ. ಆಮೇಲೆ ಹಂಗೆ ಶ್ರೀ ಹೋಟ್ಲ್ ಅಂತ ಒಂದು ಭಾಳ ನಾನ್ ವೆಜಿಟೇರಿಯನ್ ಹೋಟ್ಲು ಕೂಡ ಭಾಳ ಚೆನ್ನಾಗಿತ್ತು. ಅದು ಗೊತ್ತಾ ಮಧುಸೂದನ್ ನಿಂಗೆ? ನೋಡು, ಇದ್ಮೇಲೆ ಅನುಭವ ಇರಲೇಬೇಕು ಇದು. ಯಾಕಂದ್ರೆ ಅದಿರೋದು ಒಂಟಿ ಕೊಪ್ಪಲದ ಒಂದು ಗಲ್ಲಿ ಒಳಗಡೆ ಇರೋದು. ಅದು ಗೊತ್ತಾಗ್ಬೇಕಾದ್ರೆ ಅದು ಮೇಲ್ಗಡೆ ಆ ಹೋಟೆಲ್ಗಳು ಹೆಂಗಿತ್ತು, ತಿಂಡಿ ಹೆಂಗಿತ್ತು, ದೋಸೆ ಹೆಂಗಿತ್ತು, ನಾನ್ ವೆಜ್ ಹೆಂಗಿತ್ತು ಅಂತ ನೀವು ವರ್ಣನೆ ಮಾಡ್ತಿದ್ದೀರಲ್ಲ, ನೀವು ವರ್ಣನೆ ಮಾಡ್ತಿರೋದು ನೋಡಿದ್ರೆ ಬಹಳ ಚೆನ್ನಾಗಿತ್ತು ಅಂತ ನಮ್ಗೆ ಆಸೆ ಬರ್ತಾ ಇದೆ. ದಯವಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ. ಬರೀ ಒಂದ್ಸರಿ ಮೈಸೂರು ಬರೀ ಒಳ್ಳೆ ಊಟ ಆಗ್ತದೆ. ಅಲ್ಲಲ್ಲ ಮುಖ್ಯಮಂತ್ರಿ ಮೈಸೂರಿಗೆ ಬಂದ್ರೆ ಒಳ್ಳೆ ನಾಟಿ ಕೋಳಿ, ಕಾಲ್ ಸೂಪು, ತಲೆ ಮಾಂಸ, ಬೋಟಿ ಎಲ್ಲ ಮಾಡ್ಸೋಣ. ಬರೀ ಮಧುಸೂದನ್ ಅಂತವ್ರಿಗೂ ಕೂಡ ಆಸೆ ಹುಟ್ಟಂತ ಅವ್ರು ಹೇಳೋ ಸ್ಟೈಲ್ ಇದೆಯಲ್ಲ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ಯಾವ ಕಾರಣದಿಂದ ಕೊಡ್ಬೇಡ, ಮತ್ತೆ ದಾರಿ ಕೆಡಬೇಡ. ಅನೇಕ ಬಾರಿ ದಾರಿ ತಪ್ಪ ಪ್ರಯತ್ನ ಮಾಡಿದ್ರು. ಮ್ಯೂಚುವಲ್ ಮಾತ್ರನಾ ನಮಗೂ ಎಲ್ಲ ಇದೆ? ನೀವಿಬ್ಬರಿಗೂ ಮ್ಯೂಚುವಲ್ ಮಾತ್ರನಾ ನಮಗೂ ಇದೆಯಾ ಅಂತ? ನಿಮ್ದು ಇದೆ. ಅವರಿಂದ ನಾಟಿ ಕೋಲಿ ಬೆಲೆನೇ ಬರಲ್ಲ. ನಿಮ್ಮನ್ನು ಬಿಟ್ಟು ಇಲ್ವೇ ಇಲ್ಲಪ್ಪ. ಅಲ್ಲಿ ಹನುಮಂತು ಹೋಟ್ಲು ಅಂತ ಇತ್ತು ಬಿರಿಯಾನಿಗೆ. ಬೆಳಿಗ್ಗೆನೆ 7 ಗಂಟೆಗೆ ಕ್ಯೂ ನಿಂತ್ಕೊಳ್ಳೋರು, ಗೊತ್ತಾದ್ರು. 8:30 9 ಗಂಟೆಗೆ ಈಗಲೂ ಇದೆ. ಮಕ್ಕಳು ಮಾಡ್ತಾ ಈಗ ಚೆನ್ನಾಗಿಲ್ಲ. ಹನುಮಂತು ಇದ್ದಾಗ ಕ್ಯೂ. ಸರ್ ತೇವ್ಗೂ ಹೋಟ್ಲಿಗೂ ಮಸೂರು ಸಂಬಂಧ ಏನು ಸರ್? ತೇವ್ಗೂ ಮೆಸ್ಗೂ ಮಸೂರು ಸಂಬಂಧ ಏನು? ಅದೇ ಅದು ಸಂಬಂಧ ಇರಲೇಬೇಕು. ಇಲ್ಲಿ ಹೆಂಗೆ ಬೆಲೆ ಹೆಂಗೆ ಸಂಬಂಧ ಇದೆ. ಸ್ಪಷ್ಟವಾಗಿ ಹೇಳ್ತೇನೆ, ಅನೇಕ ಮಂತ್ರಿಗಳು ಅನೇಕ ಸುಳ್ಳು ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತಾನೆ, ಸುಳ್ಳಿಂದ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಮೊದಲು ಸಮುದ್ರ ಇವತ್ತಿನ ತನಕ ಒಂದು ಮೊಟ್ಟೆ ಕೂಡ ತಿಂದಿಲ್ಲ. ಅದು ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಆಮೇಲೆ ಭಾಳ ಪಾಪ ಅವರು ಬದುಕಿರ್ಲಿ, ಒಂದು 100 ವರ್ಷದ ಮೇಲೆ ಬದುಕಿರ್ಲಿ. ಆಮೇಲೆ ಸತ್ತ ಮೇಲೆ ಕೇಳ್ತಾರೆ ಇವೆಲ್ಲ ತಿಂದಿದೀಯನಪ್ಪ ಅಂತ. ಅಲ್ಲಿ ಮೇಲ್ಗಡೆ ಕೇಳ್ತಾರೆ, ಏನಪ್ಪ ಕುಡ್ದಿದ್ಯಾ, ತಿಂದಿದ್ಯಾ, ಎಲ್ಲ ಭೂಲೋಕದಲ್ಲಿ ಸಿಗೋದೆಲ್ಲ ಅನುಭವಿಸಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂತಾರೆ, ಗೆಡೌಟ್ ಅಂದ್ಬಿಡ್ತಾರೆ. ಸಾರಿ ಕಷ್ಟ ಇದು, ಹೋಗಿ ವಾಪಸ್ ಹೋಗಿ ಬಂದ್ಬಿಡ್ತಾರೆ. ಅದರಿಂದ ಎಲ್ಲ ಸ್ವಲ್ಪ ಹುಷಾರು. ಬಹುಶಃ ನೀವೆಲ್ಲ ಹಂಗೆ ಬಂದಿರಬೇಕು ಅಂತ ಅನ್ಸುತ್ತೆ. ನೀವುಗಳೆಲ್ಲ ಹಂಗೆ ಬಂದಿರಬೇಕು ಅಂತ ಅನ್ಸುತ್ತೆ. ಇದ್ರು ಇರ್ಬೋದು, ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ನನಗಂತೂ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಇನ್ನು ಲಾಸ್ಟ್ ಸೆಷನ್ಗೆ ಚಡ್ಡಿ ವಿಚಾರದಲ್ಲಿ ಈ ಆಡಳಿತದವರು ಮತ್ತೆ ಪ್ರತಿಪಕ್ಷದವರು ಇವ್ರ ಮಧ್ಯೆ ಒಂದು ಶ್ಲೋಕ ಸಮರನೆ ಆಗೋಗ್ಬಿಡ್ತು. ಅಯ್ಯೋ, ಕೇಳ ಕಿವಿ ಸಾಲದು, ನೋಡ ಕೇಳ ಕಣ್ಣು ಸಾಲದು. ವಿದ್ವತ್ ಪಂಚ ನೃಪತ್ ಪಂಚ ನೈವ ತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತನ್ನುವಂಥ ಒಂದು ಸುಭಾಷಿತ ಇದೆ. ವಿದ್ವತ್ ಪಂಚ ನೃಪತ್ ಪಂಚ, ವಿದ್ವತ್ತು ಮತ್ತು ರಾಜಪ್ರಭುತ್ವ, ಇದು ಎರಡರ ನಡುವೆ ನೀ ತುಲನೆಯನ್ನೇ ಮಾಡಬೇಡ. ಯಾಕೆ ಅಂತಂದ್ರೆ ಸ್ವದೇಶೇ ಪೂಜ್ಯತೆ ರಾಜ. ಸ್ವದೇಶದಲ್ಲಿ ಎಲ್ಲಿ ಅವನ ಅಧಿಕಾರ ಇರುತ್ತೋ ಅಲ್ಲಿ ಮಾತ್ರ ಅವನಿಗೆ ಸಲಾಂ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಬ್ಬ ವಿದ್ವಾಂಸ, ಒಬ್ಬ ಬುದ್ಧಿವಂತ, ಒಬ್ಬ ಪಂಡಿತ, ಅವನಿಗೆ ಎಲ್ಲ ಕಡೆಯೂ ಎಲ್ಲ ಸಮಯದಲ್ಲೂ ಮರ್ಯಾದೆ ಸಿಗುತ್ತೆ ಅಂತನ್ನೋ ಮಾತನ್ನ ಈ ಸುಭಾಷಿತ ಹೇಳುತ್ತೆ. ಮಾನ್ಯ ಸಭಾಪತಿಗಳೇ, ವಿದ್ವತ್ತಿನ ಪರಮೇಶ್ವರ್ ಅವರು, ಡಾಕ್ಟ್ರು, ಆಡಳಿತದಲ್ಲಿದ್ದ ಸಿದ್ದರಾಮಯ್ಯನವರು, ಇದನ್ನು ನೋಡಿ ಏನಾದ್ರು ಮಾನ್ಯ ಮಧುಸೂದನ್ ಅವರೇನೋ ಪ್ರಸ್ತಾಪ ಮಾಡ್ತಿದ್ದಾರಾ ಅಂತ ಒಂದು ಅನುಮಾನ ನನಗೆ ಅಷ್ಟೇ. ಅವರ ವಿದ್ವತ್ತಿನ ಬಗ್ಗೆ ಅವರು ಅಷ್ಟೊಂದು ಸಮಾಧಾನ ಇದೆ, ಅವರಿಗೆ ತೃಪ್ತಿ ಇದೆ. ನಮ್ಮ ನಾಯಕರು ಇಷ್ಟೊಂದು ವಿದ್ವತ್ತಿನಿಂದ ಇಲ್ಲಿ ನಮ್ಮ ಸದನದಲ್ಲಿ ಇಷ್ಟೆಲ್ಲ ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ, ಅದನ್ನ ಯಾರು ಹೇಳ್ತಾ ಇಲ್ವಲ್ಲ ಅಂತೇಳಿ ಅದಕ್ಕೆ ಅವರೇ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಭಾಷಾ ಪ್ರಾರಂಭದಲ್ಲಿ ನನಗೆ ಅರ್ಥನೇ ಆಗಲಿ, ಯಾಕೆಂದರೆ ಆ ಭಾಷೆ ನಮ್ಗೆ ಬರೋದಿಲ್ಲ. ಮನೆ ಸಭಾಪತಿಗಳೇ, ಅಲ್ಲ ಅಧ್ಯಕ್ಷರೇ, ವಿದ್ವತ್ ಅಂದ್ರೆ ಏನು?
ಮಾನ್ಯ ಸಭಾಪತಿಗಳೇ, ಒಂದು ನನಗೆ ನಿಮಿಷ. ಮಾತಾಡಕ್ ಬಿಟ್ರೆ ಸರಿ ಇಲ್ಲ. ಒಂದು ನಿಮಿಷ ದಯಮಾಡಿ. ಅವಾಗ 1.5 ಗಂಟೆ ಕೊಡ್ಬೇಕು ಒಂದು ನನಗೆ. ನಿಮಿಷ ಮಾನ್ಯ ನಾನು ಅಧ್ಯಕ್ಷರೇ. ನಾನು ವಿದ್ವತ್ತಿನ ಒಂದು ಬಗ್ಗೆ ನಿಮಿಷ, ನನಗೆ ನಾನು ವ್ಯಾಖ್ಯಾನ 2 ಸೆಂಟೆ ಈಗ ನನ್ನ ದೃಷ್ಟಿಯಲ್ಲಿ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ. ದಾತಿ ಪಾತ್ರತ ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ವಿನಯ ಬರುತ್ತೆ. ವಿನಯ ಚಡ್ಡಿ ಹಾಕಿದಾಗಲೇ ಕಲ್ತಿದ್ದದೆಲ್ಲ. ಆ ವಿನಯದಿಂದ ಗೌರವಿಸ್ಕೊಳ್ಪಡ್ತಾರೆ ಅಂತ ಹೇಳಿ ಬಹುಶಃ ಆ ಹಿನ್ನೆಲೆಯನ್ನ ನನ್ನ ಸನ್ಮಿತರು ಇಟ್ಕೊಳ್ತಾರೆ ಅಂತ ಹೇಳಿ ನಾ ಭಾವಿಸಿದೆ. ಮಾನ್ಯ ಸಭಾಪತಿಗಳೇ, ಅಲ್ಲ ನಾನು ಅದನ್ನ ಹಾಕೋದಕ್ಕೆ ಮೊದಲು ಕಲ್ತಂತದ್ದು ಇದು. ಇಲ್ಲ, ಅದನ್ನ ಹಾಕೋದಕ್ಕೆ ಮೊದಲು ಕಲ್ತಂತದ್ದು. ಮಾನ್ಯ ಸಭಾಪತಿಗಳೇ, ಅಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅವರು ಬಹಳ ಒಳ್ಳೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ವಿದ್ಯಾ ಅನ್ನೋದ್ರ ಬಗ್ಗೆ. ನಮ್ದು ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಮಾನ್ಯ ಸಭಾಪತಿಗಳೇ, ಇಲ್ಲ, ಅವ್ರು ಯಾಕೆ ಕಲ್ತ? ನಾನು ಅದು ಇಲ್ಲದೆ ಇದ್ದಾಗ ಕಲ್ತಂತದ್ದು. ಮಾನ್ಯ ಸಭಾಪತಿಗಳೇ, ನಾನು ಹೇಳಕ್ ಹೊರಟಿದ್ದೇನೆಂತಂದ್ರೆ, ಕೃಷ್ಣದೇವರಾಯನ ಸಾಮ್ರಾಜ್ಯದಲ್ಲಿ, ಇಲ್ಲ ಸರ್ ಬೇಡ, ಕೃಷ್ಣದೇವರಾಯನ ಸಾಮ್ರಾಜ್ಯದಲ್ಲಿ ಒಂದು ದಿವಸ ಹೀಗೆ ಒಬ್ಬ ವಿದ್ವಾಂಸ ಬರ್ತಾನೆ. ಅವನು ಬಂದವನು ಅನೇಕ ಭಾಷೆಗಳನ್ನು ಅವನು ಬಹಳ ಸುಲಲಿತವಾಗಿ ಮಾತನಾಡ್ತಾ ಇರ್ತಾನೆ. ಅವನು ಅಲ್ಲಿದ್ದಂಥ ಎಲ್ಲ ವಿದ್ವಾಂಸರಿಗೆ ಒಂದು ಸವಾಲನ್ನು ಹಾಕ್ತಾನೆ. ನೀವು ನನ್ನ ಮಾತೃಭಾಷೆಯನ್ನು ಕಂಡುಹಿಡೀರಿ ಹೇಳಿ. ಯಾವ ಭಾಷೆಯಲ್ಲಿ ಅವನ್ನ ಮಾತಾಡ್ಸಿದ್ರು ಅಷ್ಟೇ ಸುಲಲಿತವಾಗಿ ಅವನು ಉತ್ತರವನ್ನು ಕೊಡ್ತಾ ಇರ್ತಾನೆ. ಒಂದು 2 ಗಂಟೆ 3 ಗಂಟೆ ಸೆಷನ್ ಆಗುತ್ತೆ, ಯಾವುದೂ ತೀರ್ಮಾನ ಆಗೋದಿಲ್ಲ. ಆವಾಗ ಹೇಳ್ತಾರೆ, ಇದನ್ನು ಅಡ್ಜರ್ನ್ ಮಾಡಿದ್ದೀವಿ, ನಾಳೆ ಮತ್ತೆ ಬಾ ಅಂತ ಹೇಳಿ. ಮತ್ತೆ ಮಾರನೇ ದಿವಸ ಅವನು ಬರೋದಕ್ಕಿಂತ ಮುಂಚೆ ತೆನಾಲಿ ರಾಮಕೃಷ್ಣ ಒಂದು ಪ್ರಯೋಗವನ್ನು ಮಾಡ್ತಾನೆ. ಅವನು ರಾತ್ರಿ ಯಾವ ಛತ್ರದಲ್ಲಿ ಉಳ್ಕೊಂಡಿದ್ದ, ಅದು ನವೆಂಬರ್ ಡಿಸೆಂಬರ್ ತಿಂಗಳು, ಚಳಿ ಇದ್ದಂಥ ಸಮಯ. ಅವನು ಪಾಪ ಕಂಬಳಿ ಗಿಂಬಳಿ ಎಲ್ಲ ಹೊದ್ದುಕೊಂಡು ಮಲ್ಕೊಂಡಿದ್ದ. ಅವನು ಅಲ್ಲಿ ಹೋಗಿ ಒಂದು ಕೊಡ ತಣ್ಣೀರನ್ನು ಅವನ ಮೈ ಮೇಲೆ ಸುರಿತಾನೆ. ಎವ್ರವಾಡು ಅಂತ ತಕ್ಷಣ ಅವನು ಪ್ರತಿಕ್ರಿಯೆ ಕೊಡ್ತಾನೆ. ಅವನು ಏನು ಮಾತಾಡಲ್ಲ, ಇವ್ರ ಪಾಡಿಗೆ ಇವ್ರು ವಾಪಸ್ ಬಂದ್ಬಿಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಅವನು ಮತ್ತಿರ್ಗ ತನ್ನ ಭಾಷಾ ಪ್ರಾವೀಣ್ಯತೆಯನ್ನು ತೋರಿಸಿದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನೀನು ತೆಲುಗು ಭಾಷೆಯವನು ಅಂತ. ಅವಾಗ ಅವನು ಕೇಳ್ತಾನೆ, ನಿಂಗೆ ಗೊತ್ತಾಯ್ತು ಅಂತ. ಅವಾಗ ಅವನು ಹೇಳ್ತಾನೆ, ನಿನ್ನೆ ರಾತ್ರಿ ನಿನ್ನ ಮೈ ಮೇಲೆ ನೀರು ಸುರಿದಿದ್ದು ಬೇರೆ ಯಾರೂ ಅಲ್ಲ, ನಾನೇ ಅಂತ. ಮೈ ಮೇಲೆ ಆಘಾತ ಆದಾಗ, ಮನಸ್ಸಿಗೇನೋ ದುಃಖ ಆದಾಗ, ಸಂತೋಷ ಆದಾಗ ಮಾತೃಭಾಷೆ ಸ್ವಾಭಾವಿಕವಾಗಿ ಈಚೆ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಹಲವು ಸನ್ನಿವೇಶಗಳು ಸದನದಲ್ಲಿ ರಿಂಗಣಿಸಿದ್ವು. ಅವನ್ನು ನೋಡೋಣ ಬ್ರೇಕ್ನ ನಂತರ.